ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ನಾವು ಬಂದೇವ ಮಕ್ಕ ಭಾಗ್ಯ ನೀಡಲಿಕ್ಕ. ಗೀಯ ಗೀಗಾಗಿಯಗಿ ಗೀಯ ಗೀಗಾಗಿಯಗಿ. ತಾರುಣ್ಯ ಬಲ, ಯೌವನ ಬಲ, ವರಕನ್ಯೆ ಪುತ್ರ ಪ್ರಾಪ್ತಿ. ಗುರುಗಳೇ, ಅಂದ್ರೆ ಮಕ್ಕಳಿದ್ದವ್ರಿಗೆ ಮಕ್ಕಳು, ಗಂಡ ಇಲ್ದವ್ರಿಗೆ ಗಂಡ, ಎಡ್ತಿ ಇಲ್ದವ್ರಿಗೆ ಎಡ್ತಿ, ದುಡ್ಡು ಇಲ್ದವ್ರಿಗೆ ದುಡ್ಡು, ಸೈಟ್ ಇಲ್ದವ್ರಿಗೆ ಸೈಟು, ಇವೆಲ್ಲ ಕೊಡ್ಲಿಕ್ಕೆ ಅಂತಾನೆ ನಮ್ಮ ಅಜ್ಜಿಯವ್ರ ಮಠಕ್ಕೆ ಬರ್ರು ಈ ಊರಿಗೆ ಹಿಮಾಲಯ ಪರ್ವತದಿಂದ ತಪಸ್ ಮಾಡಿ ವರಸಿದ್ಧಿ ಪಡೆದು ದೊಡ್ಡ ಸ್ವಾಮಿಗಳು ಬಂದವ್ರೆ. ಸಿಂಧುವಳ್ಳಿ ಲೋಕೇಶಣ್ಣ, ನೀನು ಏನಾರಿ ಅಂತ ನಾಟಕಕ್ಕೆ ಮ್ಯೂಸಿಕ್ ಮಾಡಿ ಬಣ್ಣ ನಮ್ಮ ಮಠಕ್ಕೆ ಬಂದು ಮಂತ್ರ ತಕ್ಕ ಹೋಗೋಣ. ದೊಡ್ಡ ದೊಡ್ಡ ಪಿಕ್ಚರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಐತಿಯೇ. ಅಕ್ಕಂದಿರ, ನಿಮ್ಗೇನೋ ದುಡ್ಡು ಬೇಕಾ? ಸಿದ್ದರಾಮಯ್ಯ ಕೊಡ್ತಾನಲ್ಲ, ಬೇಡ ಅಂತೀರಿ ಬಿಡಿ. ಅಣ್ದಿರ, ಸೈಟ್ ಬೇಕಾ? ಬರೀ ನಮ್ಮ ಮಠಕ್ಕೆ ಏನ್ ಬೇಕು ಕೇಳ್ಕೊಳ್ಳಿ. ಯಾರ್ಯಾರಿಗೆ ಏನೇನು ಬೇಕು ಎಲ್ಲಾನು ಕೊಡ್ತೀವಿ. ಹ್ಯಾಂಡ್ ಬೇಲ್ ಯಾರಿಗೆ ಬೇಕು ಹ್ಯಾಂಡ್ ಬೇಲ್? ನಮಗೊಂದು ಕೊಡ್ರಿ ಅಪ್ಪರೇ. ಏನದು? ಹ್ಯಾಂಡ್ ಬೇಲ್ ಅಪ್ಪರೇ. ಏನ್ರಿ ಅಪ್ಪರೇ ಇದು? ಎಂಡದ ಬಿಲ್ಲು? ಯವ್ವಾ, ಅದು ಎಂಡದ ಬಿಲ್ ಅಲ್ಲ, ಹ್ಯಾಂಡ್ ಬಿಲ್. ಹಂಗಂದ್ರೇನ? ಈ ಊರಿಗೆ ದೊಡ್ಡ ಸ್ವಾಮಿಗಳು ಬಂದವ್ರೆ. ತಾರುಣ್ಯ ಬಲ, ಯೌವನ ಬಲ, ಪುತ್ರ ಪ್ರಾಪ್ತಿ, ಅಂದ್ರೆ ಮಕ್ಕಳು ಫಲ. ಮುಂದಕ್ಕೆ ಏನ್ ಬೇಕು ನಮ್ಮ ಅಜ್ಜಿಯವ್ರ ಮಟ್ಟಕ್ಕೆ ಬಂದು ಕೇಳಿ, ನಮ್ಮ ಸ್ವಾಮಿಗಳು ಬಂದು ಕೊಡ್ತಾರೆ. ಸ್ವಾಮಿಗಳು ಕೊಟ್ಟಾರಂತ ಲಗುನ್ ಕೇಳ್ಕಮ್ಮಿ. ನೀನು ಮೂಲಿ ಬೇಡ. ಮೊದಲೇ ನಮ್ಮ ಊರಲ್ಲಿ ಕುಂತ್ಕಂದ್ರೆ 6 ಲಾರಿ, ನಿಂತ್ಕಂದ್ರೆ 3 ಲಾರಿ ಗಂಟೆ ಇಕ್ಲದ. ಏನ್ ಮುಂದ್ರೆ ಅವರೆಲ್ಲ ಬಂದು ಸುರತ್ಕಂದ್ರೆ ನನ್ನ ಕತೆ ಏನನ್ನೇ. ಹಂಗೆಲ್ಲ ಇರಿಯಾ? ಇವಯ್ಯ ಇದ್ದಕ್ಕಿದ್ದಂಗೆ ಬಂದು ಏನ್ ಬೇಕು ಕೇಳ್ಕೊಳ್ಳಿ ಅಂದ್ರೆ ಸಾನೆ ನಾಚಿಕೆ ಐತೈತೆ. ನೀನೇ ಕೇಳು. ಅಂದ್ರೆ ನಿನಗ್ ಬೇಡ್ವಾ? ನೀನ್ ಕೇಳಿದ್ರೆ ಇಬ್ರಿಗೂ ಮಕ್ಳು ಬೇಕು ತಾನೆ, ನೀ ಕೇಳು. ನೀನೇ ಕೇಳು. ನೀ ಕೇಳು ಅಂದೆ. ಒಳ್ಳೆ ದಂಪತಿಗಳು ನಡ್ರೋಡಲ್ಲ ಬಡದಾಳಿ ಶುರು ಮಾಡ್ಬಿಟ್ರಲ್ಲ. ಇಂಥ ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ವ್ಯಾಜಿ ಯಾಕೆ ಮಾಡ್ತಾ ಇದೀರಿ? ನಿಮ್ಗೆ ಏನ್ ಬೇಕು ಕೇಳ್ಕೊಳ್ಳಿ. ಭಕ್ತ ಅಂದಾಗೆ ನಿನ್ನ ಹೆಸರು? ನನ್ನ ಹೆಸರು ಮರಿಯಾ ಅಂತ ಬುದ್ಧಿ. ಸಂತೋಷ ಅಂದಾಗೆ ಹೀಗೆ ಹೆಸರು? ಅಲ್ರೇ ಬುದ್ಧಿಯಾರ, ನಾನು ನಮ್ಮ ಮಟ್ಟೊಳಗೆ ತಾಳಿ ಕಟ್ಟಾಗ ಪುರೋಹಿತರು ಕೇಳಿದ್ರೆ ನಾನು ಹೆಸರು ಬೇಡ ಬಿಡು. ಇನ್ನು ನಿಮ್ಗೆ ಹೇಳೋಣ, ಕೆಲ್ಸಿಲ್ಲ ಕಾರಿಲ್ಲ, ನನ್ನ ಹೆಸರು ನಿಮ್ಗೆ ಈಗ ಯಾಕ್ರ? ಅಲ್ಲ ಬಾಯ್ಲಿ, ಅವಯ್ಯ ಏನ್ ಕೇಳ್ತಾವನೆ, ನೀನೇನ್ ಹೇಳ್ತಾ ಇದೀಯ ಅಂತ. ನಿನ್ನ ಹೆಸರು ಹೇಳೋಕೆ ನನಗೆ ನಾಚಿಕೆ ಆಯ್ತದೆ. ಹಿಂಗ ನಾಚ್ಕೊಂಡೆ ಪಕ್ಕಕ್ಕೆ ಬರ್ದಾಗ ಹೋಗ್ ನಮ್ಮ ಮಕ್ಳಾಯ್ತಾ ಇಲ್ಲ. ಇಲ್ಲೂ ನಿಂತ್ಕೊಂಡ್ ನಾಚ್ಕತವನೆ. ನಿಮ್ಮವ್ವ ಅದೇನು ಅಂತ ಉದುರಿಸ್ಬಿಟ್ಲ ಏನೋ ನಿನ್ನ ಕಾಡೆ. ಬೇನ್ ಬೇಕಾಗಿಲ್ಲ, ಐತ ಬಾ, ನಾ ಹೇಳ್ಕತೀನಿ. ಬಾಯ್ ತೆಗೆ. ಅಪ್ಪರೇ ಕಟ್ಕೊಂಡು ಗಂಡ ಇಲ್ಲ ನಿಂತವನಿ. ಅವನಿದ್ರು ಹೋಗ್ಬಿಟ್ಟು ಹಿಂಗೆ ನುಲಿತೀಯಲ್ಲ, ನಿನಗೆ ಏನ್ ತಗೋಬೇಡಿ ಅಲ್ಲಿ. ನಿನ್ಗೆ ಇಲ್ಲೇ ಗೊತ್ತಿಲ್ಲ ಅಂತ ಹೇಳೋದು. ನಮ್ಗೆ ಸಾನೆ ದಿನದಿಂದ ಮಕ್ಳಾಗಿಲ್ಲ ಅಲ್ವಾ? ಅಪ್ಪರ್ ನೋಡಿದ್ರೆ ನಿಂತಾರನೆ ಒಣಿಕೊಂಡು ನಿಂತವ್ರೆ. ಏರುತ್ತೋ ಇಲ್ವೋ, ಅದಕ್ಕೆ ಜಾಸ್ತಿ ನುಲ್ದು ಬಿಟ್ರೆ ಏರ್ಬಿಟ್ಟು ಬೇಗ ಮಕ್ಳು ಕೊಟ್ಬಿಡ್ತಾರೆ ಅಂತ. ಇಂತ ಬಾ, ನಾ ಹೇಳ್ತೀನಿ. ನಿನ್ ಹೆಸರು? ನನ್ನ ಹೆಸರು ಮಾಳವ್ವ. ನೋಡ್ದ, ಏರ್ತದೆ. ಚೆನ್ನಾಗಿದೆ. ಅಪ್ಪರೇ, ನನ್ಗೆ ಜಾಸ್ತಿ ಏನು ಬೇಡ್ರಿ, ಮಕ್ಳು ಫಲ ಕೊಟ್ರೆ ಸಾಕ್ರಿ. ಅವಶ್ಯಕವಾಗಿ ಕೊಡ್ತೇವೆ. ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳಿದ್ದಾರೆ, ಅವರು ಕೊಡ್ತಾರೆ. ಮಕ್ಳು ಬೇಕಾ? ಅಪ್ಪರೇ, ಸಬ್ಬಾಷ್ ಮರಿಯಾ. ನಿನ್ ಕೆಲಸ ಆಯ್ತು ಅಂತ ಮಕ್ಳಾಯ್ತು ಅಂತ ತಿಳ್ಕೊ.
ಆಯ್ತು ಅಂದ್ರಲ್ಲ ಏನ ಮಕ್ಕಳ ಏನಾದ್ರು ಬಿದ್ದಿದ್ದಾವೇನೋ ಹುಡುಕ್ತಾ ಅವ್ರು. ಅದೆಲ್ಲಿರ್ತದ ಅವೈನ್ ಹೋಗಿ ಕೇಳು ಅದೆಂಗಾದವು ಅಂತ. ಇಲ್ಲಿ ಬಂದವನೆ ಅಳ್ಳಾಡ್ಸ್ಕೊಂಡಿಲ್ಲ. ಅವಶ್ಯಕವಾಗಿ ಆಗ್ತವೆ. ಹೆಂಗಾದವು? ನಮ್ಮ ಮಠಕ್ಕೆ ಭಾನುವಾರ ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ದಿವಸದಂದು ನಿಮ್ಮ ಸಂಜೆ ವೇಳೆಗೆ ಬಂದರೆ ನಿಮ್ಮ ಇಷ್ಟೇರ್ಥ ಎಲ್ಲ ಮುಗಿಯುತ್ತದೆ. ನಿಮಗೆ ಆ ದಿವಸ ಇಂತಹ ಮಹತ್ವವಾದ ಕಾರ್ಯಕ್ಕೆ ಸಂಜೆಯ ವೇಳೆಗೆ ನಮ್ಮ ಮಠಕ್ಕೆ ಬಂದರೆ ಎಲ್ಲ ಇತ್ಯರ್ಥ ಆಗುತ್ತೆ. ಅಪ್ಪರೇ ಮಠಕ್ಕೆ ಬರುವಾಗ ಏನೇನ್ ತರ್ಬೇಕು ಹೇಳಿ? ಅಯ್ಯೋ, ನಮ್ಮ ಮಠಕ್ಕೆ ಬರುವಾಗ ಕಾಯಿ, ಹಣ್ಣು, ಹೂವ, ಎಲೆ, ಅಡಿಕೆ, 500 ರೂಪಾಯಿ ದಕ್ಷಿಣೆ ಇಟ್ಕೊಂಡು ಅದು ಇನ್ನೂ ಹೇಳ್ಕೊಂಡು ನೋಡಿದ್ರೆ ಆಗೋದಿಲ್ಲ ಅಂತದೋ. ಆಯ್ತು, ಅದು ಏನು ಉಜ್ಬೇಕು. ಆಯ್ತು, 500 ರೂಪಾಯಿ ದಕ್ಷಿಣೆ ಇಟ್ಕೊಂಡು ಮಠಕ್ಕೆ ಬಂದ್ಬಿಡಿ. ಅಲ್ಲಿ ಅವಶ್ಯಕವಾಗಿ ನಿಮ್ಗೆ ಏನು ಕೊಡ್ತಾರೆ ಅದು ಕೊಡ್ತಾರೆ. ಸಂಬಳ ನಿಮ್ಮ ಸ್ವಾಮಿಗಳು ಯಾರ್ಯಾರು ಮಕ್ಕಳಿರೋ ಎಲ್ರಿಗೂ ಮಕ್ಕಳು ಕೊಟ್ಟಾರ. ಅದ್ಯಾಕೆ ಬಂದ್ಬಿಡು, ಅದೇ ನಾಯಿ ಮರಿಗೆ ಕೊಟ್ಬಿಡಕ್ಕೆ. ನಮ್ಮ ಮಠಕ್ಕೆ ಯಾರು ಬರ್ತಾರೋ ಅವ್ರು ಕೊಡ್ತಾರೆ. ಅಂದ್ರೆ ಇಷ್ಟೆಲ್ಲ ಕೊಟ್ ಕಳ್ಸಿದ್ರೆ ನೀವು ಮಕ್ಳನ್ನ ಕೊಟ್ ಕಳಿಸ್ತೀರೇನ್ರಿ? ನಾವು ಕೊಡೋದಿಲ್ಲ. ನಮ್ಮ ಮಠದಲ್ಲಿ ದೊಡ್ಡ ಸ್ವಾಮಿಗಳಿದ್ದಾರೆ, ಅವ್ರು ಕೊಡ್ತಾರೆ. ಇವನ್ ಮೊದ್ಲೇ ತಿರುಗಿ ತಿರುಗಿ ಎಲ್ಲ ತೀರೋಗದೆ. ಇವನ್ ಹೆಂಗ್ ಕೊಡ್ತಾನು ಮಕ್ಳ ಅಂತ ಇಷ್ಟೊಂಟ ದುಡ್ಡು ವ್ಯರ್ಥ ಆಯ್ತು ನಮ್ಗೆ. ಏನಿಲ್ಲ ಬಿಡು ಅಪ್ಪರೇ, ಗೊತ್ತಾ? ನೋಡಿ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ರಿ ನಮ್ಗೆ. ಯಾರು ಕೊಟ್ರು ನಡೀತದೆ. ಒಟ್ಟಲ್ಲಿ ಮಕ್ಳ ಫಲ ಕೊಡ್ತಾರಲ್ವೇನ್ರಿ? ಮಕ್ಳು ಕೊಡ್ತಾರೆ ಅಂತ ಬಂದೆ ಬಾಯಿ ತೆಗೆ. ಏನೋ ಬೇರೆ ಅಂದೆ. ಅದನ್ನೇ ಅಂದಿದ್ದು, ಯಾರಾದ್ರೂ ಕೊಡ್ತಾರಲ್ವಾ ಅಂತ ಹೇಳ್ದೆ. ಯಾರಾದ್ರೂ ಕೊಟ್ರೆ ಎತ್ತು ಬಿಡ್ತಿದ್ದೆ ಈಗ. ಸ್ವಾಮಿಗಳು ಯಾವ ಸ್ವಾಮಿಗಳಾದ್ರೂ ಆಶೀರ್ವಾದ ಮಾಡ್ಕೊಡ್ಲಿ ಅಂದೆ. ಅವಶ್ಯಕವಾಗಿ ಕೊಡ್ತಾರೆ. ಆಯ್ತು, ನಮ್ಮ ಮನೆ ಮಠಕ್ಕೆ ಬನ್ನಿ. ಹೇಳಪ್ಪ. ಸ್ವಾಮಿಗಳು ಮಠಕ್ಕೆ ಬಂದವ್ರಿಗೆಲ್ಲ ಮಕ್ಕಳು ಕೊಡ್ತಾರೆ ಅಂದ್ಮೇಲೆ ಸ್ವಾಮಿಗಳು ದಪ್ಪಕ್ಕೆ ಉದ್ದಕ್ಕೆ ಸರಿಯಾಗಿರೋ ಬೇರೆ ಇರಬೇಕು. ಹೌದು, ಮತ್ತೆ ಬಂದವ್ರಿಗೆಲ್ಲ ಕೇಳ್ದವ್ರಿಗೆಲ್ಲ ಸ್ವಾಮಿಗಳು ಮಕ್ಳು ಫಲ ಕೊಡ್ತಾರೆ ಅಂದ್ಮೇಲೆ ಸ್ವಾಮಿಗಳ ಹತ್ರ ಸರಿಯಾಗಿ ದಪ್ಪನಾಗಿರೋ ಉದ್ದವಾಗಿರೋ ಬೇರೆ ಇರ್ಬೇಕು. ತಗದ್ ಬಿಟ್ಟಾನು ಉದ್ದುದಕ್ಕೆ ಮನೆ ಕೊಡ್ಬೇಕಿಲ್ಲ. ಯಾಕೆ? ಅಲ್ಲ ಕಣಮ್ಮೆ, ಸ್ವಾಮಿಗಳು ತಾವು ಎಂತ ಬೇರೆ ಇರೋದು ಅಂತ ನೀನು ಒಳಕೋ ಕೈ ಹಾಕಮ್ಮಿ ನೋಡಿದೆ. ಛೀ, ನಾನೇ ಅವ್ರ ಬೇರೆ ನೋಡಕ್ ಹೋಗ್ಲಿ, ಇನ್ನು ನಮ್ ಬೇರೆ ನಮಗ್ ಸರಿಯಾಗಿ ಕಂಡಿಲ್ಲ. ಸರಿಯಾಗಿ ಕಂಡ್ರೆ ಕೇಳೋಗೋ ಮಠ ಎತ್ತಕ್ ಬರ್ತದೆ ಅಂತ ಸುಮ್ಮನೆ ಮಾತಾಡ್ಬೇಡ. ಆಯ್ತು, ಹೋಗು. ಹೇಳಪ್ಪ. ನಿಮ್ ಮಠ ಎಲ್ಲಿ ಬಂದದು? ಹಂಗ ಹಿಂಗೆ ನೆಟ್ಗೆ ಹೋಗು, ಎಡಕ್ ತಿರಿಕೋ, ಬಲಕ್ ತಿರಿಕೋ, ನೆಟ್ಗೆ ಹಿಂದಕ್ಕೆ ಬಾ. ನೀನ್ ಅಲ್ಲಿ ಬರ್ರಿ ಹಿಂಗೆ ನೆಟ್ಗೆ ಹೋಗ್ಬಿಟ್ಟು ಎಡಕ್ ತಿರಿಕಬಿಟ್ಟು ಬಲಕ್ ತಿರಿಕಬಿಟ್ಟು ಹಿಂದಕ್ಕೆ ಬಂದ್ಬಿಟ್ರೆ ಇಲ್ಲಿಗೆ ಎಲ್ವೇನೆ ನಾವು ಬರೋದು. ಓ ಮರಿಯಾ, ನೀನು ಬುದ್ಧಿವಂತ ಆಗ್ಬಿಟ್ಟೆ ಕಣ್ಲ. ಈಗ ಹಿಂಗ್ ನೆಟ್ಗೆ ಹೋಗ್ಬಿಟ್ಟು ಎಡಕ್ ತಿರಿಕಂಡ್ರೆ ಏನ್ ಸಿಕ್ಕದು? ಸಿಕ್ಕದು ಕೆರೆ ಸಿಗ್ತದೆ. ಹಾ, ಕೆರೆಯಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಏನ್ ಸಿಕ್ಕದು? ಏನು ಮುದವಿ? ನಿಮ್ಮೂರು ನಿನಗೆ ಗೊತ್ತ, ನಂಗೆ ಗೊತ್ತಾ ಮುದವಿ? ಆಂಜನೇಯ ಗುಡಿ ತಕ್ಕ ಬಂದು ತಿರುಗಿ ನೋಡಿದ್ರೆ ಮ್ಯಾಲ ಹಾರಾಡ್ತಾ ಇರ್ತದೆ, ಕೆಳಗೆಲ್ಲ ಆಡ್ತಾ ಇರ್ತದೆ. ಅದೇನ್ ಮ್ಯಾಲ ಹಾರಾಡೋದು ಕೆಳಗೆ ಅಲ್ಲಾಡೋದು? ಲೇ, ನಮ್ಮ ಮಠದ ಬಾವುಟ ಮ್ಯಾಲ ಹಾರಾಡ್ತಾ ಇರ್ತದೆ, ಕೆಳಗೆ ಅಲ್ಲಾಡ್ತಾ ಇರ್ತದೆ, ಗಂಟೆ ಕೆಳಗೆ ಆಡ್ತಾ ಇರ್ತದೆ. ನಾವು ನಿಮ್ಮ ಮಠಕ್ಕೆ ಬಂದ್ರೆ ಕೆಳಗೆ ನಿಮ್ ಸ್ವಾಮಿಗಳ ಗಂಟೆ ಹೊಡೆದ್ಬಿಟ್ಟೇ ಬರ್ಬೇಕು ಅಂದ್ರೆ ಹೊಡೆದ್ಬಿಟ್ಟೇ ಬರ್ಬೇಕು. ನಂಗೆ ನಾನು ಒಬ್ಬರು ಸಾಕಾಗೋದು ಇಲ್ಲ, ನಮ್ಮ ಹೊಟ್ಟೆಯಲ್ಲೂ ಹೊಡಿಬೇಕು. ಊರವರೆಲ್ಲ ಹೊಡ್ಕ ಬರ್ಬೋದು ಕಣ. ಇನ್ನೇನು ಇನ್ನು ಸ್ವಲ್ಪ ದಿನ ಗಂಟೆ ಉದ್ರೋಯ್ತದಂಗಾರೆ. ಅದು ಉದುರೋರೆ ಹೊಸ ಗಂಟೆ ತಗೊಬಂದು ಕಟ್ತೀವಿ. ಯೋಚನೆ ನಾವೇನ್ ಮಾಡಕ್ಕಾದದು. ಸರಿ ಅಪ್ಪರೆ, ಮರಿಬೇಡಿ. ಯಾರಿಗೆ ಬೇಕು ಹ್ಯಾಂಡ್ ಬೇಲ್, ಹ್ಯಾಂಡ್ ಬೇಲ್, ಹ್ಯಾಂಡ್ ಬೇಲ್. ನಾವು ಬಂದೇವ, ನಾವು ಬಂದೇವ, ನಾವು ಅಲಕ್ಕ ನೀನವನ
ನಮ್ಮ ಅವ್ವ ಅತ್ತಾಗೇನು ನೋಡ್ತಾ ಇದೆ ಇನ್ನು ನೋಡಮ್ಮೆ ಏನ್ ಹೇಳೋ ನಮ್ದು ಸ್ವಾಮಿಗಳು ಕೊಡ್ತೀನಿ ಅಂತಂದವ್ರೆ ಹಾ. ನೀನು ಕೇಳುದ ಕೇಳ್ತೆ ಹ್ಮ್ ಒಂದು ಗಂಡು ಮಗ ಕೇಳ್ಬಿಡಮ್ಮೆ ಏ ಇದನ್ನೇ ಬೇಡ ಅಂತ ಹೇಳೋದು ಎಂತ ಜಿಪುಣ್ ಸಟ್ಟಿ ಇದೆಯಾ ನೀನು ಅಂತ ಯಾಕೆ ಅಂತ ಅಲ್ಲ ಎಷ್ಟೋ ವರ್ಷ ಆದ್ಮೇಲೆ ಮಕ್ಳು ಕೊಡ್ತೀನಿ ಅನ್ಕ ಬಂದವ್ರಿ ಅವಯ್ಯ ಕೇಳ್ತೀನಿ ಅಂತಂತೀಯ ಬರೀ ಒಂದೇ ಒಂದ್ ಮಗ ಕೇಳ್ತೀನಿ ಅಂತೀಯಲ್ಲ ಅದೆಲ್ಲ ಆಗಕ್ಕಿಲ್ಲ ಕೇಳ್ತೀಯ 4 ಗಂಡು 1 ಹೆಣ್ ಕೇಳುಮ ಸಾಕೆ ಅಂದ್ರೆ ಇನ್ನು ಆಮೇಲೆ ಮುಂದಕ್ಕೆ ಸಕ್ತಿದ್ರೆ ಇನ್ನೊಂದ್ 4 ನೋಡುಮ ಅಲ್ಲ ಕಣಪತಿ ಖುಷಿ ಇವತ್ತು ಎಂತೆಂತ ಹಣ ಆಸ್ತಿ ಮಡಗಿರೋರೆ ಒಂದ್ ಸಾಕು ಅಂತಾರೆ ಹಾ ನೀನು 5 ಎತ್ಬಿಟ್ಟು ನನ್ನ ಏನ್ ಮಾಡ್ಬೇಕು ಅಂತ ಮಾಡಿದ್ದೇಮೆ ಅದಕ್ಕೆ ಹಿರಿಯ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು ಇದೆಯಾ ಈಗ ನಾಳೆ ದಿನ ನಾವು ಸತ್ತೋದಾಗ ನಮ್ಮನ್ನ ಹೊತ್ಕೊಂಡು ಹೋಗೋದಕ್ಕೆ 4 ಗಂಡೆಕ್ಳು ಬೇಡವಾ ನಮ್ಮವ್ವ ಅಪ್ಪ ಸತ್ತೋದ್ರಲ್ಲೋ ಅಂತ ಲಬ ಅಂತ ಬಾಯಿ ಬಡ್ಕೊಳ್ಳೋದಿಕ್ಕೆ 1 ಹೆಣ್ಮಗ ಬೇಡವಾ ಅದಕ್ಕೆ ಕೇಳ್ತೀವಿ 4 ಗಂಡು 1 ಹೆಣ್ ಕೇಳಮ್ಮ ಕೊಡೋನ್ ಯಾವನೋ ತಾನೆ ನೀನಲ್ವಲ್ಲ ಏನಂದ ನೀನೇ ಅಲ್ವಾ ಕೊಡೋದು ಸ್ವಲ್ಪ ಮನ್ಸ್ ಮಾಡು ಅಂದೆ ಇನ್ನೂ ಒಂದ್ ಮಾಡ್ಬೋದು ಕಣಮ್ಮಿ ಇನ್ನೂ ಒಂದೇನು 5 ಊರು ಪಂಚಾಯತಿ ಸೇರು 5 ಊರ್ನು ಪಂಚಾಯತಿ ಸೇರು 5 ಊರ್ನು ನಾವೇ ಕಾಂಟ್ರಾಕ್ಟ್ ತಗೊಬಿಡಮ್ಮ ಕಸ ಗುಡ್ಸಕ್ಕೆ 5 ಜನ ಆಯ್ತದೆ ಎಂದಲ್ಲ ನನ್ನ ಐಕ್ಳನ್ನ ಕಸ ಗುಡ್ಸಕ್ ಬಿಟ್ಟನ ನಾನು ಯಾವ್ದೇ ಕಾರಣಕ್ಕೂ ಇಲ್ಲ ಸಂದಾಗ ಓದ್ಸಿ ಒಳ್ಳೆ ಆಫೀಸರ್ ಮಾಡ್ತೀನಿ ನನ್ ಮಕ್ಳನ್ನ ಅಡಿಯೋಳು ನೀನೇ ಗಟ್ಟಿಗಿರ್ಬೇಕಾದ್ರೆ 5 ಇಲ್ದಾರೆ 15 ಅಡಿಯಮ್ಮೆ ನಡಿ ಆಯ್ತು ಅಂದಿ ಮರಿ ಉದುರ್ಸಾಕ್ತೀನಿ ಆಯ್ಕೊಳ್ವೆ ಬಾ ನೀನ್ ನೋಡ್ದಾಗಿಂದ ನನ್ನ ಮೈಯೊಳಗೆಲ್ಲ ಹೆಂಗೋ ಆಯ್ತಾವೆ ಮಾಡು ನಿನ್ನ ನೆನ್ಸ್ಕೊತಾ ಇದ್ರೆ ಕನ್ಸಲ್ಲೂ ನೀನೆ ಮನ್ಸಲ್ಲೂ ನೀನೆ